ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. 6ನೇ ತರಗತಿಯ ತಿಳಿ ಕನ್ನಡದ ಭಾಗ 1 ಪಾಠದ ತೋಳ ಬಂತು ತೋಳ ಪಾಠದ ಒಂದು ನೋಟ್ಸನ್ನು ನಾವು ಓದೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗ ಕುರಿ ಮೇಯಿಸಕ್ಕೆ ಎಲ್ಲೋಗ್ತಾ ಇದ್ದ? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನನ್ನು ಮಾಡುತ್ತಿದ್ದನು? ಹುಡುಗ ಕುರಿಗಳನ್ನ ಮೇಯಕ್ಕೆ ಬಿಟ್ಬಿಟ್ಟು ಅವನು ಏನು ಮಾಡ್ತಾ ಇದ್ದ? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಅವನು ಕುರಿ ಕಾಯುವ ಹುಡುಗ ಸುಮ್ಮನೆ ತಮಾಷೆ ಮಾಡೋಕ್ಕೋಸ್ಕರ ಏನಂತ ಹೇಳ್ತಾ ಇದ್ದ, ಏನಂತ ಕೂಗ್ತಾ ಇದ್ದ? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿದನು. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಅವನ ಬಳಿ ಯಾಕೆ ಓಡೋಡಿ ಬಂದರು ಅಂತ. ಜನರು ಕುರಿ ಕಾಯುವ ಹುಡುಗನ ಕೂಗಿಗೆ ಓಡಿ ಬಂದರು. ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಹುಡುಗನಿಗೆ ಧೈರ್ಯ ಹೇಳಿದರು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಅವನು 2-3 ಸತಿ ಸುಳ್ಳು ಹೇಳೋದ್ರಿಂದ 3ನೇ ಟೈಮ್ ಅವರು ಬರೋದಿಲ್ಲ. ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಭಾವಿಸಿದ ಜನರು ನಿಜವಾದ ತೋಳ ಬಂದರೂ ಸಹಾಯಕ್ಕೆ ಬರಲಿಲ್ಲ. ತೋಳ ಬಂತು ತೋಳ ಕಥೆಯ ನೀತಿ ಏನು? ಈ ಕಥೆಯ ನೀತಿ ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಸ್ವಂತ ವಾಕ್ಯದಲ್ಲಿ ಬಳಸಿ. ತಮಾಷೆ. ನಾವು ಯಾವಾಗಲೂ ತಮಾಷೆಯನ್ನು ಮಾಡುತ್ತಿರಬಾರದು. ಭಾವಿಸು. ಶಾಲೆಯಿಂದ ನನ್ನ ತಂದೆ ತಾಯಿಯನ್ನು ನೋಡಲು ನಾನು ಧಾವಿಸಿ ಬರುತ್ತೇನೆ. ಗೊಣಗು. ನನ್ನ ಅಜ್ಜಿ ಯಾವಾಗಲೂ ಮನೆಯಲ್ಲಿ ಗೊಣಗುತ್ತಿರುತ್ತಾಳೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.